ಹಾಯ್ ಎಲ್ರಿಗೂ ನಮಸ್ಕಾರ. ರಸ್ಕ್ ಪೌಡರಿಂದ ಬರ್ಫಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈಸಿಯಾಗಿ ಆದಷ್ಟು ಬೇಗ ಮಾಡ್ಕೋಬೋದು, ಜೊತೆಗೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಮೊದಲಿಗೆ ನಾನಿಲ್ಲಿ ಬೆಣ್ಣೆನ ತೊಗೊಂಡಿದ್ದೀನಿ. ನೀವು ಬೆಣ್ಣೆ ಬದಲಾಗಿ ತುಪ್ಪನ ಕೂಡ ಯೂಸ್ ಮಾಡ್ಬೋದು. 1-2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆ ಹಾಕ್ಕೊಂಡು ಅದಕ್ಕೆ 1 ಕಪ್ ಆಗುವಷ್ಟು ರಸ್ಕ್ ಪೌಡರ್ನ ಹಾಕೋತಿದ್ದೀನಿ. ರಸ್ಕ್ ಪೌಡರ್ ಇಲ್ಲ ಅಂದರೆ ರಸ್ಕನ್ನ ತರಿಸಿ ಅದನ್ನು ಪೌಡರ್ ರೀತಿ ಮಿಕ್ಸಿಲಿ ಮಾಡ್ಕೋಬೋದು. ಯಾವುದೇ ನೀರನ್ನ ಬಳಸದೆ ಮಿಕ್ಸಿಲಿ ಪೌಡರ್ ಮಾಡ್ಕೊಳ್ಳಿ. ಅದನ್ನು ಅಳತೆ ನೋಡಿ ನೀವು ಇದನ್ನು ಮಾಡ್ಕೋಬೇಕು. 1 ಕಪ್ ಆಗುವಷ್ಟು ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತೀನಿ. ಅದಕ್ಕೆ ಗಮನ ಎಲ್ಲ ಹೋದ್ಮೇಲೆ ಸ್ವಲ್ಪ ಟೇಸ್ಟ್ಗೆ ಅಂತ ಹೇಳಿ ಶುಗರ್ನ ಬಳಸ್ತೀನಿ. ನೀವು ಬೆಲ್ಲ ಕೂಡ ಯೂಸ್ ಮಾಡ್ಬೋದು. ಶುಗರ್ನ ಟೇಸ್ಟ್ಗೆ ಅಂತ ಹೇಳಿ 1 ಕಪ್ ಆಗುವಷ್ಟು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋತೀನಿ. 1 ಕಪ್ ಪೌಡರ್ನ ತಗೊಂಡಿದ್ರೆ ಅದಕ್ಕೆ 2.5 ಕಪ್ ಆಗುವಷ್ಟು ನೀರನ್ನ ಹಾಕ್ಕೋಬೇಕು. ನಾನಿಲ್ಲಿ ಯಾವುದೇ ರೀತಿ ಹಾಲನ್ನ ಬಳಸ್ತೇನೆ ಮಾಡ್ತಿದ್ದೀನಿ ಬರ್ಫಿನ. ನೀರನ್ನ ಸ್ವಲ್ಪ ಹೊತ್ತು ಕಾಯೋದಕ್ಕಿಟ್ಟಿದ್ದೀನಿ. ನೀರು ಸ್ವಲ್ಪ ಕುದಿದ ಮೇಲೆ ಅದನ್ನು ಈ ಪೌಡರ್ಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಾಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತೆ ನೀರು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಷ್ಟೇ ಸಾಕು ಅಂದರೆ ಅದನ್ನೇ ಮಿಕ್ಸ್ ಮಾಡಿ. ನಂತರ ಟೇಸ್ಟ್ಗೆ ಶುಗರ್ ಸಾಕಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಅದನ್ನು ಕೂಡ ಮತ್ತೆ ಬೇಕು ಅಂದರೆ ಯೂಸ್ ಮಾಡ್ಬೋದು. ಆಮೇಲೆ ಸ್ವಲ್ಪ 1-2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ. ಮತ್ತು ಏಲಕ್ಕಿ ಪೌಡ್ರನ್ನ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ತೆಳು ಇರೋದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ, ಈ ಥರ ಪಾತ್ರೆನ ಬಿಡ್ತಾ ಬರುತ್ತೆ. ಆವಾಗ ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಅದನ್ನು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಬೇಕಾದರೆ ಕೆಳಗಡೆ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿರೋಂಥ ಈ ಕನ್ಸಿಸ್ಟೆನ್ಸಿ ಆಗಿರುವಂತಹ ಬರ್ಫಿ ರೆಡಿ ಇರುತ್ತೆ. ಅದನ್ನು ಹಾಕ್ಕೊಬೇಕು. ಅದಾದ ನಂತರ ನೀವು ಹಾಗೆ ಕೂಡ ತಿನ್ಬೋದು, ಹಾಗೆ ಕೂಡ ಚೆನ್ನಾಗಿರುತ್ತೆ. ಕಟ್ ಮಾಡಿ ತಿಂತೀನಿ ಅನ್ನೋದಿದ್ರೆ ಬರ್ಫಿ ಥರ, ಆಗ ಇದನ್ನು ಸ್ವಲ್ಪ ಬಿಸಿ ಇರೋದ್ರಿಂದ ಆರೋದಕ್ಕೆ ಬಿಡಿ. ಇದು ಆರಿದ ನಂತರ ನಿಮಗೆ ಬೇಕಾದಂಥ ನಾನಿಲ್ಲಿ ಪಂಪ್ಕಿನ್ ಸೀಡ್ಸ್ನ ಅರೇಂಜ್ಮೆಂಟ್ ಮಾಡಿದ್ದೀನಿ. ನಿಮಗೆ ಯಾವುದು ಬೇಕಾದ್ರೂ ಹಾಕ್ಕೊಂಡು ಅರೇಂಜ್ಮೆಂಟ್ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ಹೊತ್ತು ಒಂದು 4-5 ಅವರ್ ಫ್ರೀಝರಲ್ಲಿ ಇಡಿ. ಫ್ರೀಝರಲ್ಲಿ ಕ್ಲೋಸ್ ಮಾಡಿ ಕೂಡ ಇಡ್ಬೋದು. ಹಾಗೆ ಇಟ್ಟರೆ ಐಸ್ ಏನಾದರೂ ಬಿದ್ದರೆ ಬೀಳೋ ಚಾನ್ಸಸ್ ಇರುತ್ತೆ. ಕ್ಲೋಸ್ ಮಾಡಿ ಇಡಿ. ನಂತರ ಅದನ್ನು ತೆಗೆದು ಕಟ್ ಮಾಡಿ ಸ್ಮೂತಾಗಿ ಈ ರಸ್ಕ್ ಪೌಡರ್ ಬರ್ಫಿ ರೆಡಿ ಇರುತ್ತೆ. ಇದನ್ನು ಹಾಗೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.